ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಂದು ಕಾಲ ಇತ್ತು, ಒಂದು ಊರಲ್ಲಿ. ಅದು ಒಂದು ಪದ್ಧತಿ. ವಯಸ್ಸಾದ ತಂದೆ ತಾಯಿಯರನ್ನು ಯಾವ ಕೆಲಸಕ್ಕೂ ಬರಲ್ಲ ಅಂಥೇಳಿ ಅವರನ್ನು ಕರ್ಕೊಂಡೋಗಿ ಅಡವಿಯಲ್ಲಿ ಬಿಟ್ಟು ಬರ್ತಕ್ಕಂಥ ಒಂದು ಪದ್ಧತಿ ಇತ್ತು. ಹಾಗೆ ಒಬ್ಬ ವೃದ್ಧ ತಾಯಿಯನ್ನು ಮಗ ಹೆಗಲ ಮೇಲೆ ಹಾಕ್ಕೊಂಡ್ಬಿಟ್ಟು ಅಡವಿಗೆ ಹೋಗ್ತಾನೆ, ಬಿಟ್ಟು ಬರಲಿಕ್ಕೆ ಹೋಗ್ತಾನೆ. ಅದು ಪದ್ಧತಿ ಆಗಿರೋದ್ರಿಂದ ತಾಯಿನೂ ಹೋಗ್ತಾಳೆ. ವೃದ್ಧ ತಾಯಿ ಆಕಿನ ಹೆಗಲ ಮೇಲೆ ತೊಗೊಂಡು ಕಾಡಿನೊಳಗೆ ಹೋಗ್ತಾನೆ. ಹೋಗಬೇಕಾದ್ರೆ ಹೆಗಲ ಮೇಲಿದ್ದಂಥ ತಾಯಿ ಏನು ಮಾಡ್ತಾಳೆ, ದಾರಿಗೆ ಹೋಗ್ತಾ ಇಲ್ಲ, ಎಲ್ಲಿ ಗಿಡ ಮರಗಳು ಕಾಣ್ತಾವೆ, ಅವುಗಳನ್ನೆಲ್ಲ ಎಲೆ ಹರಿದು ದಾರಿಯೊಳಗೆ ಹಾಕೋತ ಹೋಗ್ತಾಳೆ. ದಟ್ಟವಾದ ಅರಣ್ಯ ಬಂದ ನಂತರ ತಾಯಿ ಹೇಳ್ತಾಳೆ ಮಗನಿಗೆ, ಮಗ ಇಲ್ಲಿ ನನಗೆ ಇಲ್ಲಿ ಇಳಿಸ್ಬಿಡಪ್ಪ, ಇನ್ನೇನು ಮತ್ತೆ ನೀನು ಮುಂದೆ ಬರೋದು ಬೇಡ, ನೀನು ಇಲ್ಲಿಂದ ವಾಪಸ್ ಹೋಗು, ಕತ್ಲಾಗುತ್ತೆ ಮನೆಗೆ, ಮತ್ತು ನನ್ನ ಸೊಸೆ ಕಾಯ್ತಾ ಇರ್ತಾಳೆ, ಅವ್ರಿಗೂ ಆತಂಕ ಆಗುತ್ತೆ, ನೀ ಯಾಕೆ ಬರಲಿಲ್ಲ ಅಂಥೇಳಿ, ನೀನು ವಾಪಸ್ ಹೋಗು ಅಂತ ಹೇಳ್ತಾಳೆ. ಕತ್ಲಾಗ್ತಿಂತ ಮತ್ತೆ ಹೋಗು. ಆಯಿತು, ಆ ವೃದ್ಧ ತಾಯಿಯನ್ನು ಅಲ್ಲಿ ಇಳಿಸ್ತಾನೆ. ಅವನು ಇಳಿಸ್ಬಿಟ್ಟು ಆಕೆಗೆ ಕೇಳ್ತಾನೆ, ಹೌದು, ನೀವು ಬರಬೇಕಾದ್ರೆ ಗಿಡದ ಎಲೆಗಳನ್ನೆಲ್ಲ ಹರಿದು ದಾರಿಯೊಳಗೆ ಹಾಕೋದು ಬಂದಿಲ್ಲ, ಯಾತಕ್ಕೆ ಅಂತ. ಯಾತಕ್ಕೆ ಹಾಕಿದ್ದೆ ನೀನು? ಅದಕ್ಕೆ ಆಕೆ ಹೇಳ್ತಾಳೆ, ನೋಡಪ್ಪ, ನೀ ಎಷ್ಟೇ ಎಚ್ಚರ ಇದ್ದರೂ ಸಹಿತ ಕಾಡಿನಲ್ಲಿ ಕತ್ಲ ಇರುತ್ತೆ, ದಾರಿ ಗೊತ್ತಾಗಲ್ಲ ವಾಪಸ್ ಹೋಗ್ಲಿಕ್ಕೆ ನಿನಗೆ. ಅದಕ್ಕೆ ನಿನಗೆ ದಾರಿ ಗೊತ್ತಾಗಲಿ ಅಂಥೇಳಿ ದಾರಿಗುಂಟ ನಾನು ಎಲೆಗಳನ್ನು ಹರಿದು ಹಾಕ್ತಾ ಬಂದಿದ್ದೀನಿ. ನಿನಗೆ ವಾಪಸ್ ಹೋಗಲಿಕ್ಕೆ ಸರಳ ಆಗಬೇಕದು, ಮನೆ ಮುಟ್ಟಲಿಕ್ಕೆ ಅಂತಾಳಕ್ಕೆ. ಆವಾಗ ಅವನಿಗೆ ತಾಯಿಯ ಬಗ್ಗೆ ಈಗ ಆಕೆಯನ್ನು ಅಡವಿಯಲ್ಲಿ ಬಿಟ್ಟು ಕ್ರೂರ ಪ್ರಾಣಿಗಳಿಗೆ ಆಹಾರ ಆಗುವ ಸಲುವಾಗಿ ಬಿಟ್ಟು ನಾನು ಹೋಗಬೇಕಾದ್ರೆ ಈಗಲೂ ಸಹಿತ ತಾಯಿ ನನ್ನ ಕಾಳಜಿ ಮಾಡ್ತಾಳಲ್ಲ, ಮಗನ ಕಾಳಜಿ ಮಾಡ್ತಾಳೆ. ಅವು ಕತ್ಲಾಗೋಕ್ಕಿಂತ ಮೊದಲು ಮನೆಗೆ ಮುಟ್ಟು ನೀನು ದಾರಿ ನಿನಗೆ ಗೊತ್ತಾಗಲಿ ಅಂತೇಳಿ ಎಲೆಗಳನ್ನೆಲ್ಲ ಹರಿದು ಬರ್ತಾಳೆ. ಇಂಥ ತಾಯಿಯನ್ನು ನಾನು ಅಡವಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಅಂತ ಮೂರ್ಖ ನಾನು ಅಂತ ಪುನಃ ವಾಪಸ್ ತಾಯಿಯನ್ನು ಹೆಗಲ ಮೇಲೆ ಕರ್ಕೊಂಡು ಬಂದು ಮನೆಗೆ ಬರ್ತಾನೆ. ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಸೊ ವಯಸ್ಸಾದವರನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಅವ್ರು ನಿರುಪಯೋಗಿ ಅಂತ ಹೇಳಿಬಿಟ್ಟು ನಾವು ನಿರ್ಲಕ್ಷ್ಯ ಮಾಡಿದರೆ ಅದೊಂದು ದೊಡ್ಡ ಮೂರ್ಖತನದ ಪರಮಾವಧಿ, ಪಾಪ ಅದು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7. ಬನ್ನಿ, ಅದರಲ್ಲಿ ಭಾಗವಹಿಸಿ. ಅದರ ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.